ಬಂದು ಆಸಕ್ತಿ ಕೊಡ್ತಾ ಇದ್ರು. ನಿನ್ನೆ ಒಂದು ಇಶ್ಯೂ ಬಂದು ಈ ಥರ ದರ್ಗಾಮೋಹನಲ್ಲಿ ಒಂದು ಸಮಸ್ಯೆ ಇದೆ ಅಂತ ಹೇಳಿದ ತಕ್ಷಣವೇ ನಾಳೆನೇ ಬೆಳಗ್ಗೆ 10 ಗಂಟೆಗೆ ಹೋಗೋಣ ಅಂತೇಳಿ ಬಂದರು. ಅಂದರೆ ಆರೋಗ್ಯ ಇಲಾಖೆ ಮೇಲೆ ಅವ್ರಿಗಿರುವಂಥ ಕಾಳಜಿನ ತೋರಿಸುತ್ತೆ. ಸೊ ನಮಗೆ ಒಂದು ಸ್ವಲ್ಪ ಇಶ್ಯೂ ಇದೆ ಅಂತ ಹೇಳಿದ ತಕ್ಷಣ ನಾಳೆ ಅಲ್ಲಿ ಹೋಗೋಣ ಅಂತ ಹೇಳಿದ್ರು. ಸೊ ಈಗ ಈ ಆಸ್ಪತ್ರೆ ಮೊದಲು ಒಂದು ಪ್ರಾಥಮಿಕ ಆರೋಗ್ಯ ಘಟಕವಾಗಿ ಕಾರ್ಯನಿರ್ವಹಿಸ್ತಾ ಇತ್ತು. ಆವಾಗ ಬರೀ OPD ಸರ್ವಿಸಸ್ ಇತ್ತು. ನಾನು ಆವಾಗ ಅದಾದ ನಂತರ PHC ಆಗಿ ಅಪ್ಗ್ರೇಡ್ ಆಯಿತು. PHC ಆದಮೇಲೆ ಮತ್ತೆ ಇನ್ನಷ್ಟು ಔಟ್ ಪೇಷಂಟ್ ಲೋಡ್ ಜಾಸ್ತಿ ಆಯಿತು. ಪೇಷಂಟ್ಸ್ ಬೇರೆ ಬೇರೆ ಕಡೆಯಿಂದ ಬರಲಿಕ್ಕೆ ಪ್ರಾರಂಭ ಆದರು. ಅದಾದ ನಂತರ OPD ಲೋಡ್ ಜಾಸ್ತಿ ಆಯಿತು. ಯಾವಾಗ ಆಯಿತು ಮತ್ತೆ ನಾವು ಒಂದು ಪ್ರಪೋಸಲ್ ಕಳಿಸ್ತೀವಿ ಗೌರ್ಮೆಂಟ್ಗೆ. ಸೊ ಇದನ್ನು CHC ಆಗಿ ಅಪ್ಡೇಟ್ ಮಾಡಿದ್ರೆ ಸೊ ಈ ಭಾಗದ ಜನರ ಏನು ಒಂದು ಆರೋಗ್ಯ ಸಮಸ್ಯೆಗಳಿದೆ ಅದಕ್ಕೆ ಸ್ಪೆಷಾಲಿಟಿ ಸಮಸ್ಯೆಗಳು ಇದನ್ನು ಬೇಕಾಗ್ತದೆ ಅಂತ ಹೇಳ್ಬಿಟ್ಟು ನಾವು ಇದನ್ನ ಅಪ್ಗ್ರೇಡೇಷನ್ಗೆ ಬರೆದ್ವಿ. ಸೊ ಅದರ ಆ ಒಂದು ಪ್ರಯತ್ನದಲ್ಲಿ ಈ ಭಾಗದ ಸುಮಾರು ಮುಖಂಡರು ಅದರ ಕೈ ಜೋಡಿಸಿದ್ರು, ಅದನ್ನ ಫಾಲೋ ಅಪ್ ಮಾಡಿದ್ರು. ಅದರ ಒಂದು ಪ್ರತಿಫಲವಾಗಿ ಸೊ ಇವತ್ತು CHC ಆಗಿದೆ. CHC ಆಗಿ ಈಗ ಬಿಲ್ಡಿಂಗ್ ಆಯಿತು. ಬಿಲ್ಡಿಂಗ್ ಆದಮೇಲೆ ಎಲ್ಲ ಸ್ಪೆಷಲಿಸ್ಟ್ ಬಂದಿದ್ದಾರೆ. ಈಗ ನಮಗೆ ಮುಖ್ಯವಾಗಿ ಆಗಬೇಕಾಗಿರುವಂಥದ್ದು OT ಸೆಟಪ್. ಅದು ನಮ್ಮ DHO ಸರ್ ಹೇಳಿದ್ದಾರೆ, ನಮ್ಮ ಕಡೆಯಿಂದ ಅದನ್ನು ಮಾಡ್ತೀವಿ 1-2 ತಿಂಗಳಲ್ಲಿ ಅಂತ ಹೇಳಿದ್ದಾರೆ. ಸೊ ಪೇಷಂಟ್ಸ್ಗೆ ಈಗ ಒಂದು ಲಿಫ್ಟ್ ಏನಾದರೂ ಸಮಸ್ಯೆ ಆದಾಗ ನಮಗೆ ಆಲ್ಟರ್ನೇಟಿವ್ ಆಗಿ ಒಂದು ರ್ಯಾಂಪ್ ಬೇಕಾಗಿತ್ತು. ಆಗ ರ್ಯಾಂಪ್ ಕನ್ಸ್ಟ್ರಕ್ಷನ್ ಮಾಡಲಿಕ್ಕೆ ಜಾಗ ತುಂಬ ಕಡಿಮೆ ಇದ್ದಿದ್ದರಿಂದ ಅಲ್ಲಿ ರ್ಯಾಂಪ್ ಪ್ರಾವಿಷನ್ ಮಾಡಲಿಕ್ಕೆ ಆಗಲಿಲ್ಲ. ಸೊ ಹಾಗಾಗಿ ಅದನ್ನ ಈಗ ಒಂದು ರ್ಯಾಂಪ್ ಅನ್ನು ಮಾಡಿಕೊಡ್ಬೇಕು. ಆಮೇಲೆ ಲಿಫ್ಟು ಸದ್ಯಕ್ಕೆ ತುರ್ತಾಗಿ ಅದು ರಿಪೇರಿ ಆಗಬೇಕಾಗ್ತದೆ. ಸೊ ಈಗ ಎಷ್ಟೋ ಜನ ಈಗ ಗೈನಕಾಲಜಿಸ್ಟ್ ಬಂದಿರೋದ್ರಿಂದ, ಪೀಡಿಯಾಟ್ರಿಷಿಯನ್ ಇರೋದ್ರಿಂದ ಸಣ್ಣ ಮಕ್ಕಳು ಬರ್ತಾರೆ, ಗರ್ಭಿಣಿಯರು ಬರ್ತಾರೆ, ಮೆಟ್ಲತ್ತಿ ಮೇಲೆ ಹೋಗ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಈಗ ರ್ಯಾಂಪು ಇದೀಗ ಇಮಿಡಿಯೇಟ್ ಆಗಿ ಒಂದು ಲಿಫ್ಟ್ನ ಒಂದು ಅಗತ್ಯ ಇದೆ. ಸೊ ಅದಾದ ನಂತರ ಈಗ ಸ್ಪೆಷಲಿಸ್ಟ್ ಎಲ್ಲ ಬಂದಿದ್ದಾರೆ. ಈಗ ಇನ್ಮೇಲೆ ಇನ್ಪೇಷಂಟ್ ಆಗಿ ಅಡ್ಮಿಟ್ ಮಾಡಬೇಕಾಗ್ತದೆ. ವಾರ್ಡ್ಸ್ ಅಷ್ಟು ಸಾಕಷ್ಟು ತಾವೆಲ್ಲ ನೋಡಿದ್ದೀರಾ. ಈಗ ಅವರನ್ನ ಇನ್ಪೇಷಂಟ್ ಆಗಿ ಅಡ್ಮಿಟ್ ಮಾಡಲಿಕ್ಕೆ ಸ್ಥಳಾವಕಾಶ ತುಂಬ ಕಡಿಮೆ ಇರೋದ್ರಿಂದ ಈ ಮುಂಭಾಗ ಏನಿದೆ ಓಲ್ಡ್ ಬಿಲ್ಡಿಂಗು, ಸೊ ಅದನ್ನೇನಾದರೂ ಒಂದು ಅದನ್ನ PWD ಸರ್ಟಿಫೈ ಮಾಡಿಸಿ ಏನಾದರೂ ಡೆಮಾಲಿಷನ್ಗೆ ಏನಾದರೂ ಹೆಲ್ಪ್ ಮಾಡಿದ್ರೆ ಅದನ್ನ ಡೆಮಾಲಿಷನ್ ಮಾಡಿ ಒಂದು 3 floors ಏನಾದರೂ ಕಟ್ಟಿದ್ರೆ ಒಳ್ಳೆ ಕಟ್ಟಡ ಆಗ್ತದೆ. ಒಂದಷ್ಟು ಈ ಭಾಗಕ್ಕೆ ಅನುಕೂಲ ಆಗ್ತದೆ. ಅದು ನನ್ನ ಒಂದು ವೈಯಕ್ತಿಕ ಮನವಿ. ಸೊ ಮತ್ತೆ ಇದಕ್ಕೆ ನೀರಿನ ಸ್ವಲ್ಪ ಒಂದು ಟೈಮ್ ತುಂಬ ಸಮಸ್ಯೆ ಆಗ್ತದೆ. ಟ್ಯಾಂಕರ್ಸಿಂದ ಓಡಿಸ್ಕೊಳ್ಬೇಕಾಗ್ತದೆ. ಆದರೂ ನಮ್ಮ ನಗರಸಭೆ ಸದಸ್ಯರು ಬಹಳಷ್ಟು ಕೋಆಪರೇಟ್ ಮಾಡಿ ಅವಾಗ ಟ್ಯಾಂಕರ್ಸ್ ಓಡಿಸ್ಕೊಡ್ತಾರೆ. ಸೊ ಹಾಗಾಗಿ ಇದಕ್ಕೇನಾದರೂ ಒಂದು ಬೋರ್ವೆಲ್ ಪ್ರಾವಿಷನ್ ಏನಾದರೂ ಮಾಡಿದ್ರೆ ಪ್ರತ್ಯೇಕವಾಗಿ ಈ ಒಂದು ಹಾಸ್ಪಿಟ್ಲಿಗೆ ಅದು ಅನುಕೂಲ ಆಗ್ತದೆ. ಯಾಕಂದರೆ OT ಮತ್ತು ಲೇಬರ್ ರೂಮ್ ಇದೆಲ್ಲ ಇದಿರೋದ್ರಿಂದ ಸೊ ಅದೊಂದು ಇದು ಆಗುತ್ತೆ. ಆ ಮೆಡಿಕಲ್ ಗ್ಯಾಸ್ ಪೈಪ್ಲೈನು ಅದನ್ನ ಒಂದು ಎಸ್ಟಿಮೇಷನ್ ಮಾಡಿಸಿ ಏನಾಗುತ್ತೆ ಅನ್ನೋದನ್ನ ನೆಕ್ಸ್ಟ್ ನಮಗೆ ಪ್ರಪೋಸಲ್ ಇಡ್ತೀವಿ ಸರ್. ಸೊ ಈಗ ನಮಗೆ ಮುಖ್ಯವಾಗಿ ಬೇಕಾಗಿರೋದು ಇಮಿಡಿಯೇಟ್ ಆಗಿ ಆಗಬೇಕಾಗಿರೋದು ಒಂದು ರ್ಯಾಂಪ್ ಮತ್ತು ಲಿಫ್ಟ್ ರಿಪೇರಿ. ಸೊ ಇನ್ನು ದೊಡ್ಡ ಮಟ್ಟದಲ್ಲಿ ಆಗುವಂಥದ್ದನ್ನು ಬೇಕಾದರೆ ಹಂತವಾಗಿ ಬೇಕಾದರೆ ನಮ್ಮ ಕಡೆಯಿಂದ. ಆಮೇಲೆ ಲಿಫ್ಟ್ಗೆ 2 ಆಪ್ಷನ್ ಇದೆ. ಸೈಡಿಂದ ಅಂತ ಒಂದು ರ್ಯಾಂಪ್ಗೆ ಮತ್ತು ಬ್ಯಾಕ್ ಸೈಡಿಂದ ಅಂತ. ಸೊ ಸ್ಥಳೀಯವಾಗಿ ಏನಾದರೂ ಅದನ್ನ ಜಾಗನ ಒಪ್ಕೊಂಡ್ರೆ ಅದನ್ನ ರೈಟ್ ಸೈಡಿಂದ ಮಾಡೋಣ, ಇಲ್ಲಾಂದರೆ ಬ್ಯಾಕ್ ಸೈಡಿಂದ ಮಾಡೋಣ ಅಂತ. ಸೊ ಇಲ್ಲೆಲ್ಲ ಈ ಭಾಗದ ಮುಖಂಡರಿದ್ದಾರೆ. ಸೊ ಅವ್ರು ಒಪ್ಪಿ ಆ ಕಡೆ ಭಾಗದಲ್ಲಿರೋ ಜಾಗ ಇದ್ದರೆ ಅದು ನೋಡೋಣ. ಸೊ ಇಂಜಿನಿಯರ್ ಕಡೆಯಿಂದ 2ಕ್ಕೂ ನಾವು ಪ್ಲಾನ್ ಹಾಕ್ತೀವಿ. ಸೊ ಯಾವುದಕ್ಕೆ ಅದು ಐಡಿಯಲ್ ಅಂತಂದರೆ ಅದನ್ನ ಫೈನಲೈಸ್ ಮಾಡಿ ಒಳ್ಳೆಯದು ಬಿಲ್ಡಿಂಗ್ ಕಟ್ಬಿಡಿ ಸರ್. PWD ಅವರು ಅವಾಗ ಅದಕ್ಕೆ ನಾವು ಅವ್ರ ಲೆಟರ್ ಕೊಡಬೇಕು PWD ಸರ್. ಈಗ ಟವರ್ ಕಡೆಯಿಂದ ಇಲ್ಲಿವರೆಗೂ ಬಂದಿಲ್ಲ ಸರ್. ಎಲ್ಲ ಮೊನ್ನೆ ತಾವು ಮೈನಾರಿಟಿ ಡಿಪಾರ್ಟ್ಮೆಂಟ್ ಫಂಡ್ ಕೊಟ್ಟಿರಲ್ಲ, ಅದರಲ್ಲಿ ಇಲ್ಲಿವರೆಗೂ ಅಲ್ಲಿ ಕೊಟ್ಟಿದ್ದೀವಿ ಸರ್. ಇದು ಹಾಸ್ಪಿಟ್ಲ್ವರೆಗೂ ಎಲ್ಲ ಅದೇ ರೀತಿಯಲ್ಲಿ ಭಾಳ ಗಲೀಜಿತ್ತು. ಆಮೇಲೆ ನಮ್ಮ ಹಾಸ್ಪಿಟ್ಲ್ಗೆ ಇವತ್ತುವರೆಗೂ ಮುನ್ಸಿಪಾಲ್ಟಿ ಹೋಗುತ್ತೆ. ನಮ್ಮ ಮಸೀದಿನಾಗ ಹೋಗುತ್ತೆ, ಇಲ್ಲಿ ಒಂದು ಹೋಗುತ್ತೆ. ಮೊನ್ನೆ ನಮ್ಮ ಅಣ್ಣ ಅಸ್ಲಂ ಅವರು ಇದು ಬಿಟ್ಟಿದ್ದಾರೆ ಕಂಪೌಂಡ್ರೆ, ಅದು ಬಂದರೆ ಕೂಡ ಅರೇಂಜ್ ಮಾಡೋಣ. ಬಟ್ ಬಿಲ್ಡಿಂಗ್ ಕಟ್ಟಿದ್ದಾರೆ ಸರ್. ಕಾಂಟ್ರಾಕ್ಟರ್ ಯಾರು ಬಂದು ಅವರು ಎಸ್ಟಿಮೇಟ್ನಾಗ ಬೋರ್ ಇತ್ತು, ಬಟ್ ಅವನು ಹಾಕ್ಕೊಟ್ಟಿಲ್ಲ. ಆಟಿ ಕೊಡಬೇಕು ಅಂತ ನಾನು ತೀರ್ಮಾನ ತಗೊಂಡಿದ್ದೀನಿ. ಆಲ್ರೆಡಿ ಆಗಿದೆ ಸರ್ ಬೋರ್ ಹಾಸ್ಪಿಟಲ್, ಅದು ಹಾಕ್ಕೊಟ್ಟಿಲ್ಲ. ಅಲ್ಲ ಇವ್ರದ್ದು ಅವ್ರ ಕಡೆಯಿಂದ ಆಗಿಲ್ಲ, ಆಗಿದೆ. ಬೋರ್ ಹಾಕಿ ಕೆಲಸ ಮಾಡಬೇಕಾಗಿದೆ.
ಬಜೆಟ್ನಲ್ಲಿ 2,000 ಕೋಟಿ ಏನೋ ಬಂದಿದೆ ಸರ್. ಅದರಲ್ಲಿ ಇಲ್ಲ ಬೋರ್ದು ಅದರಲ್ಲಿ ಹೇಳಿದ್ರಿ ಕಾಂಟ್ರಾಕ್ಟರ್ನ ಬೋರ್ದು ಇನ್ಸ್ಟಾಲ್ ಆಗಿಲ್ಲ ಇದ್ರೆ ನೋಡಿ ಡಾಕ್ಯುಮೆಂಟೇಶನ್ ನೋಡಿ ಬೋರ್ದು ಅದಾಗಿ ತುಂಬ ವರ್ಷ 3-4 years ಈ ಹೊಸ building ಹೊಸ ಬಿಲ್ಡಿಂಗ್ ಇರ್ತದೆ. ಕೋವಿಡ್ ಅಲ್ಲಿ ಇತ್ತು ಸರ್. ಅದಕ್ಕೆ ಮುಂಚೆ ಆಗಿದೆ. ಲಾಸ್ಟ್ ಟೈಮ್ ಆಮೇಲೆ ಮೆಡಿಸಿನ್ ಸ್ವಲ್ಪ ಜಾಸ್ತಿ ಬೇಕು ಇಲ್ಲಿ ಪೇಷಂಟ್ ಜಾಸ್ತಿ ಬರ್ತಾ ಇದ್ದಾರೆ ಇನ್ನು ಸ್ವಲ್ಪ ಕಾಸ್ಟ್ಲಿ ಮೆಡಿಸಿನ್ ಮೆಡಿಸಿನ್ ಸ್ವಲ್ಪ ಬರಬೇಕು ಸರ್. ಮೆಡಿಸಿನ್ ಏನ್ ಬೇಕು ಇಮಿಡಿಯೇಟ್ ಕೊಡ್ತಾರೆ, ತೊಂದರೆ ಇಲ್ಲ, ಇಮಿಡಿಯೇಟ್ ಕೊಡ್ತಾರೆ. ಮೆಡಿಸಿನ್ ಯಜಮಾನ ಒಂದು ವೇಳೆ ಹಾಸ್ಪಿಟಲ್ ಯಾವ್ದಾದ್ರು ಮೆಡಿಸಿನ್ ಇಲ್ಲ ಅಂತ ಹೇಳಿದ್ರೆ ಅಂತ ಮೆಡಿಸಿನ್ ಇವರು ಪರ್ಚೇಸ್ ಮಾಡಿ ಕೊಡ್ಬೇಕು. ಈಗ ಪರ್ಚೇಸ್ ಮಾಡಿ ಕೊಡ್ತಾರೆ. ಮೆಡಿಸಿನ್ಸ್ ಅಷ್ಟೇ. ಈಗ ಇನ್ನು ಮೊದಲು ಇದುವರೆಗೂ PHC ಗೆ ಏನ್ ಬೇಕಾಗುತ್ತೋ ಅದು ಬರ್ತಾ ಇತ್ತು. ಈಗ CHC ಲೆಕ್ಕದಲ್ಲಿ ನಾವು ಇಂಡಿಯೇಟ್ ಮಾಡಿದೀವಿ. ಸೊ ಆ ಲೆಕ್ಕದಲ್ಲಿ ಈಗ ಮೆಡಿಸಿನ್ಸ್ ಬರುತ್ತೆ. ಒಂದ್ ವೇಳೆ ಇಲ್ಲ ಅಂದ್ರೆ ಸೊ ಅದನ್ನ ಖರೀದಿ ಮಾಡಿ ಕೊಡೋದಕ್ಕೆ ಒಂದು ಪ್ರೊವಿಷನ್ ಮಾಡಿ ಖರೀದಿ ಮಾಡಿ ಕೊಡ್ತಾರೆ. ಈಗ ನಮ್ಮ ಡಾಕ್ಟರ್ಸ್ಗೂ ಹೇಳಿದ್ದೀನಿ, ಔಟ್ ಸೈಡ್ ಯಾವುದೇ ಒಂದು ಪ್ರಿಸ್ಕ್ರಿಪ್ಷನ್ ಬರೀಬೇಡಿ ಅಂತ ನಾವು ಹೇಳಿದ್ದೀವಿ. ಸೊ ಹಾಗಾಗಿ ಏನೇ ಇಲ್ಲ ಅಂದ್ರೂ ಅಡ್ಮಿನಿಸ್ಟ್ರೇಟಿವ್ ಮೆಡಿಕಲ್ ಆಫೀಸರ್ ಗಮನಕ್ಕೆ ತಂದು ಅವ್ರು ಪರ್ಚೇಸ್ ಮಾಡಿ ಕೊಡೋ ಥರ ಒಂದು ವ್ಯವಸ್ಥೆ ಮಾಡ್ತಾರೆ. ಸರ್ ಮತ್ತೆ ಅಲ್ಲಿ ಬೆಳಿಗ್ಗೆ ನಾನು SNR ಆಸ್ಪತ್ರೆಗೆ ಹೋಗಿದ್ದೆ ಸರ್. ಅಲ್ಲಿ ಡೆಲಿವರಿ ಪೇಷಂಟ್ಗೆ ಈ ಸ್ಕ್ಯಾನ್ ಮಾಡೋರು ಒಬ್ಬರು ಇಲ್ಲ, ಪರ್ಮನೆಂಟ್ ಡಾಕ್ಟರ್ ಅಲ್ಲಿ ಓಡಾಡ್ಕೊಂಡಿರ್ಬೇಕು. ಎರಡನೇದು ಏನಂದರೆ ಅಲ್ಲಿ ಎಮರ್ಜೆನ್ಸಿ ಯಾರೋ ಅಬಾರ್ಷನ್ ಆಗೋರಿಗೆ ವ್ಯಕ್ತಿಗೆ 12 ಗಂಟೆ 3 ಗಂಟೆಗೆ ಹೋದರೆ ಅಲ್ಲಿ ಅನುಕೂಲಗಳು ಇಲ್ಲ. ಮಾಮೂಲಿನೇ ಅದು ಇಂಪಾರ್ಟೆಂಟ್ ಬೇಕಾಗಿರೋದು. ಏನಾದರೂ ಹೆಚ್ಚು ಕಡಿಮೆ ಆದರೆ ಪ್ರಯಾಣಕ್ಕೆ ಅಪಾಯ ಆಗ್ತದಲ್ಲ ಸರ್, ಅದು ಒಂದು ಕಡೆಯಿಂದ ಮಾಡಿಕೊಡ್ಬೇಕು ಸರ್. SNR ಹಾಸ್ಪಿಟಲ್ ಆಮೇಲೆ ಮಾತಾಡ್ತಾರೆ. ಇಲ್ಲಿ ಈ ಹಾಸ್ಪಿಟಲ್ ಇಲ್ಲ ಸರ್, ನಾನು ಬಂದಾಗ ತರಬೇಕಂತ ಕರೆಸಿರೋದು. ಯಾಕಂದರೆ ಅದು ಡಾಕ್ಟರ್ ಶಾಂತಾ ಮೇಡಮ್ಗೆ ಮಾತಾಡಬೇಕು, ಅದಕ್ಕೆ ನಮ್ಮ ಗಮನಕ್ಕೆ ತರಿಸಿ ಅಂತ ಹೇಳಿ DSC ಮಾತಾಡಿ. PSC CSC ಇಲ್ಲ CSC ಈಗ CSC ಹಾಸ್ಪಿಟಲ್ಗೆ ಕಮ್ಯುನಿಟಿ ಹೆಲ್ತ್ ಸೆಂಟರ್ ಅಂತ ಈ ಹಾಸ್ಪಿಟಲ್ಗೆ ಇವತ್ತು ನಾವು ನಿನ್ನೆ ತಾನೇ ನಮ್ಮ ಡಾಕ್ಟರ್ಸ್ ಎಲ್ಲ ಬಂದು ಸ್ವಲ್ಪ ಏನು ನಾನೇ ಕೇಳಿದೆ ಏನಿದೆ ನಮ್ಮ ಕೂಡ ಮೀಟಿಂಗ್ ಇತ್ತು. ಅನಿಪನ್ ಅವರು ನಾವು ಕೂಡ ಮೀಟಿಂಗ್ಗೆ ಇವರು ಬರ್ತಾರೆ. ಅಲ್ಲಿ ಬಂದಾಗ ಮಾತಾಡುವಾಗ ಹಾಸ್ಪಿಟ್ಲ್ ಹೆಂಗಿದೆ ಅಂತ ಕೇಳಿದಾಗ ಸ್ವಲ್ಪ ಸಮಸ್ಯೆಗಳ ಬಗ್ಗೆ ಹೇಳಿದ್ರು. ಇದೆ ಅಂತ ನಾವು ಇವರು ಹೇಳಿದ್ರು. ಆಯ್ತು ನಾಳೆ ಬೆಳಗ್ಗೆ ಬರ್ತೀವಿ ನೋಡೋಣ, ನಂಗೆ ಏನಾದರೂ ಇದ್ರೆ ಅದನ್ನು ರೆಡಿ ಮಾಡಿಸ್ಕೊಡೋಣ ಅಂತ ಹೇಳಿದ್ವಿ. ಇವಾಗ ನಮಗೆ ಎಮರ್ಜೆನ್ಸಿಗೆ ಆಗಬೇಕಾಗಿರುವಂಥ ಕೆಲಸ ಇಲ್ಲಿ 3 ಕೆಲಸ ಇದೆ. ಎಮರ್ಜೆನ್ಸಿಗೆ ಆಗಬೇಕಾಗಿರುವಂಥ ಕೆಲಸದ 3. ಒಂದು ಲಿಫ್ಟ್ ರೆಡಿ ಮಾಡೋದು, ಎರಡನೇದು ರ್ಯಾಂಪ್ ಮಾಡೋದು, ಮೂರನೇದು ವಾಟರ್ ಫೆಸಿಲಿಟಿ ಮಾಡೋದು. ವಾಟರ್ ಈ 3 ನಮಗೆ ಎಮರ್ಜೆನ್ಸಿ ಇದೆ. ಆಮೇಲೆ ಬೇಕಂದ್ರೆ ನಾವು ಈ ಕಡೆ ನಾವು ಇನ್ನ ಬಿಲ್ಡಿಂಗ್ ಕಟ್ಕೋಬೇಕಂದ್ರೆ PWD ಹೇಳೋಣ, PWD ಅವ್ರು ಬರಲಿ, ಅವ್ರು ಇನ್ಸ್ಪೆಕ್ಷನ್ ಮಾಡಿ ಅದನ್ನ ಡೊಮಲೇಷನ್ ಆರ್ಡರ್ ಕೊಡಲಿ. ಅವ್ರು ಡೊಮಲೇಷನ್ ಆರ್ಡರ್ ಕೊಟ್ಟರೆ ಆ ಬೇಸಸ್ ಮೇಲೆ ನಾವು ಫಂಡ್ಸ್ ತೊಗೊಂಡು ಬಂದ್ಬೇಕಂದ್ರೆ ಅದನ್ನು ಕಟ್ಬೋದು. ಇಲ್ಲ ಗೌರ್ಮೆಂಟಿಂದ ಫಂಡ್ಸ್ ಹಾಕ್ಬೋದು, ಇಲ್ಲ ಯಾವ್ದನ್ನ CSR ಫಂಡ್ಸ್ ಅಲ್ಲೂ ಹಾಕಿ ಮಾಡುವಂಥದ್ದು ಪ್ರಾವಿಷನ್ ಇದೆ. ಅದನ್ನು ಮಾಡೋಣ. ಯಾಕಂದ್ರೆ ಅದೆಲ್ಲ ಪ್ರೋಸೆಸ್ ಮಾಡ್ಬೇಕು. ಯಾಕಂದ್ರೆ ಇವಾಗ ಬಿಲ್ಡಿಂಗ್ನ ನಾವು ಹೊಡೆಯಂಗಿಲ್ಲ, ಏನು ಮಾಡಂಗಿಲ್ಲ. ಯಾಕಂದ್ರೆ PWD ಅವರೇ ಸರ್ಟಿಫೈ ಮಾಡ್ಬೇಕು. ಅವರು ಇದು ಹೊಡಿಬಹುದು, ಇದು ಹೊಡಿಬೇಕು ಅಂತ ಅವ್ರು ಲೆಟರ್ ಕೊಡ್ಬೇಕು. ಅವಾಗ ನಾವು ಅದನ್ನ ಮಾಡಬೇಕಂದ್ರೆ ಗೌರ್ಮೆಂಟ್ ಸೊತ್ತೆಲ್ಲ ಹಂಗೆ ಇರೋದು. ಅದರಿಂದ ಅದನ್ನ ಮಾಡೋಣ. ಇವಾಗ ಲಿಫ್ಟು ಇಮಿಡಿಯೇಟ್ ಆಗಿ ರೆಡಿ ಮಾಡಿಸೋಣ. ನಾಳೆ ಕರ್ಸ್ಬಿಟ್ಟು ಹೇಳ್ತಾ ನಾನು ಇಮಿಡಿಯೇಟ್ ನಾನು KLD ಇದರಿಂದ ನಾನು ಮಾಡಿಸ್ಕೊಡ್ತೀನಿ. ಅದನ್ನ ನಾನು ಮಾಡಿಸ್ಕೊಡ್ತೀನಿ. ಅದನ್ನ ಆಮೇಲೆ ರ್ಯಾಂಪದ ಇಂಜಿನಿಯರ್ ಎಲ್ಲೋದ್ರು? ಇಂಜಿನಿಯರ್ ಇದ್ದೀರಲ್ಲ ನೀವು. ರ್ಯಾಂಪ್ ನೋಡಿ ದೊಡ್ಡವರು ಇದಾರಲ್ಲ ಇಲ್ಲಿ ನಮ್ಮ ವಿಧಾಯಕನ್ ಅವರು ಇದ್ದಾರೆ, ನಮ್ಮ ಆಮೇಲೆ ನಮ್ಮ ಇವರು ನಮ್ಮ ಕೂಡ ಚೇರ್ಮನ್ ಇದ್ದಾರೆ, ಆಮೇಲೆ ಲೋಕಲ್ ಕೌನ್ಸಿಲರ್ ಇದ್ದಾರೆ, ಲೋಕಲ್ ಕೌನ್ಸಿಲರ್ ಕೂಡ ಅಲ್ಲಿ ಲೆಕ್ಕ ಅವರು ಎಲ್ಲ ಸೇರಿ. ಫಸ್ಟ್ ನಾವು ಮಚ್ಚಿನಲ್ಲಿ ಕೂತ್ಕೊಂಡು ಮಾತಾಡ್ಕೊಳ್ತೀವಿ. ಇಲ್ಲ ನಾನು ಹೇಳ್ತೀನಿ ಆಮೇಲೆ ನೀವು ಮಾತಾಡಿ. ಈ ಕೌನ್ಸಿಲರ್ಸ್ ಎಲ್ಲ ಇದ್ದಾರೆ, ನಗರಸಭೆ ಅಧ್ಯಕ್ಷರಿದ್ದಾರೆ, ಎಲ್ಲರೂ ಇದ್ದಾರೆ. ಮಾತಾಡಿಕೊಂಡು ಯಾವ ಕಡೆ ರ್ಯಾಂಪ್ ಮಾಡಬೇಕು ಏನು ಮಾಡಬೇಕು ಅಂತ ಲೋಕಲ್ ಕೌನ್ಸಿಲರ್ ಮಾತಾಡಿಕೊಂಡು ರ್ಯಾಂಪ್ ಆ ಕಡೆ ಮಾಡಬೇಕಾ ಈ ಕಡೆ ಮಾಡಬೇಕಾ, ಜಾಗ ಯಾರ್ದು ಇಲ್ಲೆಲ್ಲ ಹಾಸ್ಪಿಟಲ್ ಕೊಟ್ಟಿರೋ ಜಾಗನ ಇಲ್ಲ ಬೇರೆ ಜಾಗ ಇದೆ ಅಂತ ನೋಡಿಕೊಂಡು ರ್ಯಾಂಪ್ಗೆ ನೀವು ಪ್ರಾವಿಷನ್ ಮಾಡಿ ಆ ರ್ಯಾಂಪ್ ಅದನ್ನು ನಾನು ಮಾಡಿಸ್ಕೊಡ್ತೀನಿ. KLD ಫಂಡಲ್ಲಿ ಯಾವುದ್ರಲ್ಲಾದರೂ ಒಂದರಲ್ಲಿ ಹಾಕಿ ನಾನು ಮಾಡಿಸ್ಕೊಡ್ತೀನಿ. ರ್ಯಾಂಪ್ ಅನ್ನು ಮಾಡಿಸ್ಕೊಡ್ತೀನಿ. ಲಿಫ್ಟ್ ನಾಳೆನೇ ರೆಡಿ ಮಾಡ್ತೀನಿ. ನೀವು ಲಿಫ್ಟನ್ನ ನಾಳೆ ಯಾಕಂದ್ರೆ ಇಂಪಾರ್ಟೆಂಟ್ ಅದು. ಲಿಫ್ಟ್ ಅವ್ರನ್ನ ಕಳಿಸಿ ನಾನು ಇಮಿಡಿಯೇಟ್ ಅವರು ರೆಡಿ ಮಾಡ್ಕೊಡ್ತೀನಿ. ನಾನು ಲಿಫ್ಟ್ನ ರೆಡಿ ಮಾಡ್ಕೊಡ್ತೀನಿ. ಲಿಫ್ಟ್ ಆದಮೇಲೆ ಬೋರ್ದು ಆಮೇಲೆ ಯಜಮಾನ್ರು ಕೇಳಿದ್ರು ಬೋರ್ಗೆ ಪೈಪ್ ಹಾಕ್ಸ್ಬೇಕು ಅಂತ. ಅಲ್ಲಿ ಕೌನ್ಸಿಲರ್ ಏನಣ್ಣ ಎಷ್ಟು ಪೈಪ್ ಬೇಕಾದ? ಅಂದ್ರೆ ನಾವು ಹಾಸ್ಪಿಟಲ್ ನೀರು ಕೊಡ್ಬೋದು. ಅಂದರೆ ಬೋರ್ವೆಲ್ ಅಗತ್ಯ ಇಲ್ಲ. ಈಗಾಗಲೇ ಬೋರ್ವೆಲ್ ಹಾಕಿದೆ, ನೀರು ಸಿಕ್ಕಿದೆ, ಪೈಪು ಕೇಬಲ್ ಅದನ್ನ ನೀವು ಹಾಸ್ಪಿಟಲ್ ಕೊಡ್ತೀರಲ್ಲ ಕನೆಕ್ಷನ್? ನಾನೇ ಕಲೆಕ್ಷನ್ ಕೊಟ್ಟಿದ್ದು. ಅದು ಹಾಸ್ಪಿಟಲ್ ಅದು ಸರ್ ಇಷ್ಟು ವರ್ಷ ಈಗ ನಮ್ಮ ಮಚ್ಚಿದರಿಗಾನೇ ಬರ್ತಾ ಇರೋದು ನೀರು ಹಾಸ್ಪಿಟಲ್. ನಮ್ಮ ಮಚ್ಚಿದ ದೇವರೇ ನೀರು ಕೊಡ್ತಾ ಇದ್ದಾರೆ. ಸರ್ ಸಪ್ ಮಾಡಿದ್ದೀವಿ, ಬೋರೆಲ್ಲ ಮಾಡಿದ್ದೀವಿ.
ನಾವು 20 ಪೈಪ್ 20 ಕೇಬಲ್ ಇಲ್ಲಿ ಸಂಸ್ಥೆಗೆ ಪಂಪ್ ಮಾಡಬೇಕು. ಕಮಿಷನರ್ ನೋಡಿ ಒಂದು 20 ಪೈಪ್ ಕೇಬಲ್ ಇದೆ ಹಾಕ್ಸ್ತೀನಿ ಸರ್, ಕೊಡಿಸ್ತೀನಿ. ಎಸ್ ಎಸ್ ಹಾಸ್ಪಿಟ್ಲ್ ಎಸ್ ಸರ್, ಎಸ್ ಸರ್, ಕೊಡಿಸ್ತೀನಿ ಸರ್. ಈಗ ಹೇಳಿದ್ರು ಸರ್, ಈಗ ಹೇಳಿದ್ರು ಅವರು. ಸಬ್ಮರ್ಸಿಬಲ್ ಬರುತ್ತೆ ಅದು ಮಾಡಿಸ್ತೀನಿ ಬಿಡಿ ಸರ್, ಇದಕ್ಕೆ ಯಾರಿಗಾರ ಕಾಂಟ್ರಾಕ್ಟ್ರಿಗೆ ಹೇಳಿ ಮಾಡಿಸ್ತೀನಿ ಬಿಡಿ ಸರ್. ಇದೆ 20 ಪೈಪ್ ಹಾಂ ಸರ್, ಕೇಬಲ್ ಹಾಂ ಸರ್, 20 ಪೈಪ್ ಸಬ್ಮರ್ಸಿಬಲ್ ಅದು ಸಿಂಗಲ್ ಫೇಸ್ ಇರುತ್ತಲ್ಲ ಹಾಂ ಸರ್, ಅದು ಆಟೋಮೆಟಿಕ್ ಮಾಡಿ ಸರಿ ಸರ್, ಆಟೋಮೆಟಿಕ್ ಇಲ್ಲಿ ಟ್ಯಾಂಕ್ ತುಂಬಿದ ತಕ್ಷಣ ಆಟೋಮೆಟಿಕ್ ಆಫ್ ಆಗೋ ಥರ ಮಾಡಿದ್ರೆ ಅದು ಇದು ಮಾಡುತ್ತೆ. ಅದೊಂದನ್ನ ಮಾಡ್ಕೊಡ್ತೀನಿ ಸರಿ ನಿಮ್ಗೆ ನಾಳೆನೇ ಮಾಡ್ಕೊಡಿ, ಆಯ್ತು ಸರ್, ಆಯ್ತು ಸರ್. ನಾಳೆನೇ ಮಾಡ್ಕೊಡ್ತೀನಿ. ವಾಟರ್ ಕಂಡೆನ್ಸರ್ ಹಾಕಿದ್ರೆ ಆಫ್ ಅದು ಆಟೋಮೆಟಿಕ್ ಪೈಪ್ಸ್ ಕೇಬಲ್ ಇದೊಂದು ಮೂರು ನೀವು ನಾಳೆ ಯಾವ್ದನ್ನ ಹೇಳ್ಬಿಟ್ಟು ಹಾಂ ಸರ್. ವೇಟ್ ಮಾಡಿಸಿ ಆಮೇಲೆ ಬಿಲ್ ಮಾಡ್ಕೊಡಿ. ಆಯ್ತು ಸರ್. 300 ಅಡಿ ಹೋಗ್ಬೇಕಪ್ಪ, 300 ಅಡಿ ಹೋಗ್ಬೇಕು, ಒಳ್ಳೆ 300 ಅಡಿ ಹೋಗುತ್ತೆ ಬಿಡಪ್ಪ. ಅಲ್ಲ 20 ಪೈಪ್ 400 ಅಡಿ ಹೋಗುತ್ತೆ, 20 ಪೈಪ್ 400 ಅಡಿ जाता है, 400 ಅಡಿ ಹೋಗ್ತದೆ. 400 ಅಡಿ ಹೋಗುತ್ತೆ. ಸರ್ ಅವ್ರಿಗೆ ಹೇಳಿ ಎಷ್ಟಡಿ ಹೋಗ್ಬೇಕು, ಇಲ್ಲ 150 ಅಡಿ ಹೋಗ್ಬೇಕಾ, 200 ಅಡಿ ಹೋಗ್ಬೇಕಾ, 300 ಅಡಿ ಹೋಗ್ಬೇಕಾ, ಅಷ್ಟು ಹಾಕ್ಸ್ಬಿಟ್ಟು ಅಷ್ಟು ಎಸ್ ಸರ್, ನೀರು ಯಾವಾಗ ಇದಾಗುತ್ತೆ ಅಲ್ಲಿವರೆಗೂ ಹಾಕ್ಸ್ತೀನಿ. ಅದು ಡ್ರೈ ಆಗಿಬಿಟ್ಟಿದೆ ಅಂತ ನಮ್ಮ ಕಾಂಟ್ರಾಕ್ಟರ್ ರಿಪೇರ್ ಮಾಡ್ತಾರ ಅವ್ರು ಹೇಳ್ಬಿಟ್ಟಿದ್ದಾರೆ. ಅದು ಮೋಟರ್ ಪಂಪ್ ಸ್ವಲ್ಪ Scan ಮಾಡ್ಸಿ. ಸ್ಕ್ಯಾನ್ ಮಾಡಿಸಿ ಇಮಿಡಿಯೇಟ್ ಸ್ಕ್ಯಾನ್ ಮಾಡ್ತೀರಲ್ಲ ಸರ್? 2,000 ಇದನ್ನು ಮಾಡಿಸಿ Yes, sir. ಎರಡನ್ನೂ ಸ್ಕ್ಯಾನ್ ಇದು ಆಗ್ಬಿಟ್ರೆ ಇದ ಕೊಡ್ಬೋದು ನಾವು ಎಲ್ಲ ಇಲ್ಲೆಲ್ಲ ಅಡ್ಜಸ್ಟ್ ಇದು ಎಮರ್ಜೆನ್ಸಿಗೆ ಹೋಗ ಇಲ್ಲಿಂದ ನೀರು ಕೊಳ್ಳಿ, ಆಮೇಲೆ ಹೋಗುತ್ತೆ ನಾವು ಒಂದು ಬೋರ್ ಹಾಕ್ಸರ ಪಾಯಿಂಟ್ ನೀರು ತೋರಿಸಬೇಕಾದ್ರೆ ಅದಕ್ಕೆ ಬೋರ್ ಇದೆಯಂತೆ. ಬೋರ್ ಇದ್ರೆ ಮೋಟರ್ ಹಾಕೊಟ್ಬಿಡೋಣ ಅಷ್ಟೇ. ಮೋಟರ್ ಪಂಪ್ ಎಲ್ಲ ರೆಡಿ ಇದೆ, ನೀರಿದೆ. ರಿಪೇರ್ ಮಾಡ್ಬೇಕು ಸರ್. ಇಲ್ಲ, ಡ್ರೈ ಆಗ್ಬಿಟ್ಟಿದೆ. ನೀರಿದೆ ಇಲ್ವೋ ಅದು ಚೆಕ್ ಮಾಡಿಸಿ ಸರ್. ಹಂಗೆ ಇನ್ನೊಂದು ಸರಿ. ಅದು ಚೆಕ್ ಮಾಡಿಸಿ, ಒಂದು ನೀರಿದ್ರೆ ಅದಕ್ಕೊಂದು ಮೋಟರ್ ಹಾಕ್ಬಿಟ್ಟು ಸಪ್ರೇಟ್ ಇವ್ರಿಗೆ ಕೊಡ್ಬೋದು. ಸರಿ ಸರ್. ಅದು ಅದು ಅವಶ್ಯಕತೆ ಇರೋದಿಲ್ಲ, ಅದು ಜನಕ್ಕೆ ಹೋಗ್ಲಿ ನೀರು. ಆಯ್ತು. ಬೇಕಾದ್ರೆ ಇಲ್ಲೇ ಕೊಡಿಸ್ಬಿಡೋಣ. ಓಕೆ ಸರ್. ಸರ್ ಇನ್ನೊಂದಿದೆ, ನೀವು ಏರಿಯಾಗೆ ಹೋಗೋದು ನೀರು, ಏರಿಯಾಗೆ ಸ್ವಲ್ಪ ನೀರಿಗೆ ಕಷ್ಟ ಇದೆ, ನೀರು ಹೋಗೋದು. ಇಲ್ಲಿ ಮುಂದ್ಗಡೆ ಅಂಗಡಿ ಮುಂದ್ಗಡೆ ಒಂದು ಬೋರ್ ಇತ್ತು, ಹಾಸ್ಪಿಟಲ್ ಬೋರ್, ಹಳೆ ಬೋರ್. ಅದು ಮೋಟರ್ ಎದ್ದು ಬಿಟ್ಟಿದ್ದಾರೆ, 7 ಪೈಪ್ ಇದ್ದಿದ್ದು ಅಷ್ಟೇ. 140 ಅಡಿ ಅದು ಹಾಕಿದ್ದು, ಅದರಲ್ಲಿ ನೀರಿದೆ. ಅದು ಸ್ವಲ್ಪ ಚೆಕ್ ಮಾಡಿಬಿಟ್ರೆ ಅದು ಹಾಸ್ಪಿಟಲ್ಗೆ ಕಳಿಸ್ಕೊಂಡಿದ್ದಾರೆ. ಇವಾಗ ಇಲ್ಲೇ ಬೋರ್ ಎರಡು ಇದಾವಲ್ಲ, ಬೋರ್ ಹಾಕೋದು ನೆಸಿಟಿನೇ ಇಲ್ಲ ನಮಗೆ. ಆಯ್ತು ಸರ್, ಚೆಕ್ ಮಾಡಿ ಮೂರು ಚೆಕ್ ಮಾಡಿಸಿ ಯಾವುದಿದ್ರೆ ಅದು ಫೆಸಿಲಿಟೇಟ್ ಮಾಡೋಣ. ಹಾಸ್ಪಿಟಲ್ ಏನ್ ಮಾಡ್ಬೇಕು, ಯಾವ್ದ್ರಲ್ಲಾದ್ರೂ ಒಂದ್ರಲ್ಲಿ ನೀರಿದೆ ಅಂತ ಗೊತ್ತಾದ್ರೆ ನಮ್ಗೆ ಹಾಂ ಸರ್. ಅದಕ್ಕೆ ಸಪರೇಟ್ ಆಗಿ ಒಂದು ಮೋಟರ್ ಹಾಕಿ Yes, sir. 24 ಅವರ್ಸ್ ಹಾಸ್ಪಿಟಲ್ಗೆ ಕೊಟ್ಬಿಡೋಣ. ಸರಿ ಸರ್. ಸಪರೇಟ್ ಆಗಿ ಮೋಟರ್ ಹಾಕ್ಸ್ಬಿಟ್ಟು 24 ಅವರ್ಸ್ ಎಮರ್ಜೆನ್ಸಿಗೆ ಇದು ಮಾಡೋಣ ಅಂತ ಕೊಳ್ಳಿ. ಇದ್ರಲ್ಲಿ ಚೆಕ್ ಮಾಡೋಣ ಯಾವ್ದ್ರಲ್ಲಿ ನೀರಿದೆ ಅಂತ ಹೇಳಿದ್ರೆ ಅದನ್ನ ನಾವು 24 ಅವರ್ಸ್ ಹಾಸ್ಪಿಟಲ್ ಜವಾಬ್ದಾರಿ ಕೊಟ್ಟರೆ ಆನ್ ಅಂಡ್ ಆಫ್ ಎಲ್ಲ ಅವ್ರೇ ಕೊಟ್ಬಿಡೋಣ. Yes, sir. ಅವರೇ ಮಾಡ್ಕೊಂಡು ಅವರೇ ಇದು ಮಾಡ್ಕೊಂಡು ಆಗ್ಬೋದು ಸರ್. ಅವ್ರು ಯಾವಾಗ ಬೇಕೋ ಅವ್ರು ನೀರು ಎತ್ಕೊಳ್ತಾ ಇರ್ತಾರೆ ಇರುತ್ತೆ. ಇಲ್ಲ ಆಟೋಮೆಟಿಕ್ ಮಾಡಿದ್ರು ಬಾಗುತ್ತೆ, ನೀರು ಖಾಲಿ ಆದಾಗ ಆಟೋಮೆಟಿಕ್ ಆಗಿ ಶಿಫ್ಟ್ ಆಗುತ್ತೆ. ಇಲ್ಲ ಒಂದು ಬೀಸಿಗೆ ಇಷ್ಟು ಅವರು ಅಂತ ಹಾಕೊಟ್ರೆ ಟ್ಯಾಂಕ್ ಫಿಲ್ ಮಾಡ್ಕೊಂಡು ಆಟೋಮೆಟಿಕ್ ಮಾಡ್ಕೊಂಡ್ರೆ ಆಯ್ತು ಅವ್ರಿಗೆ. ಸರಿ ಸರ್, ಅದು ಒಳ್ಳೇದು. ಇಮಿಡಿಯೇಟ್ ಮಾಡಿ. ಮೂರು ಸ್ಕ್ಯಾನ್ ಮಾಡಿಸಿ ಮಾಡಿಸ್ತೀನಿ ಸರ್. ಮಾಡಿಸಿ ಅಷ್ಟೇ.